ಈ ಪರಾಭವ ಸಂವತ್ಸರದ ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಜೂನ್ 11ನೇ ತಾರೀಕು ಗುರುವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಬೇರೆ ಬೇರೆ ಪುರಾಣಗಳು ಬೇರೆ ಬೇರೆ ಹೆಸರಿನಿಂದ ಕರೆದಿವೆ. ಕಮಲ ಏಕಾದಶಿ ಅಂತ ಒಂದು ಪುರಾಣ ಕರೆದರೆ ಇನ್ನೊಂದು ಪುರಾಣ ಪರಮ ಏಕಾದಶಿ ಅಂತ ಕರೀತಾ ಇದೆ. ಹೀಗೆ ಕಮಲ ಅಥವಾ ಪರಮ ಏಕಾದಶಿ ಅಂತ ಕರೆಯಲ್ಪಡುವಂತಹ ಈ ಏಕಾದಶಿ ನಾಡಿದ್ದು ಜೂನ್ 11ನೇ ತಾರೀಕು ಗುರುವಾರದಂದು ಬರ್ತಾ ಇದೆ. ಈ ಏಕಾದಶಿಗೆ ಸಂಬಂಧಿಸಿದಂತೆ ಪುರಾಣಗಳಲ್ಲಿ ಕಥೆ ಬರ್ತದೆ. ಭವಿಷ್ಯೋತ್ತರ ಪುರಾಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು ತಿಳಿಸಿಕೊಂಡು ಹೋಗ್ತದೆ. ಹಿಂದೆ ಈ ಕಾಂಪಿಲ್ಯ ನಗರ ಅಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಂತೆ. ಅವನು ಬಹಳಷ್ಟು ಧಾರ್ಮಿಕನಾಗಿದ್ದ, ಒಳ್ಳೆ ತಿಳಿದವನು ಕೂಡ ಆಗಿದ್ದ. ಅವನ ಪತ್ನಿಯು ಕೂಡ ಪವಿತ್ರ ಅಂತ ಅತ್ಯಂತ ಪತಿವ್ರತೆಯಾಗಿದ್ದವಳು. ಹಾಗಿದ್ದರೂ ಕೂಡ ಅವನಿಗೆ ಯಾವುದೋ ಒಂದು ಪೂರ್ವಜನ್ಮದ ಕರ್ಮದಿಂದಾಗಿ ದುಡ್ಡು ಕಾಸು ಮುಂತಾದವುಗಳೇನೂ ಇಲ್ಲ, ದವಸ ಧಾನ್ಯಗಳಿಲ್ಲ, ಬಹಳ ಕಷ್ಟಪಡ್ತಾ ಇದ್ದಂತೆ. ಕಡೆಗೆ ಭಿಕ್ಷೆ ಬೇಡಲಿಕ್ಕೋಸ್ಕರ ಹೋದರೆ ಭಿಕ್ಷೆಯಲ್ಲೂ ಏನೂ ಸಿಗ್ತಾ ಇರಲಿಲ್ವಂತೆ. ಅವನ ಪತ್ನಿಯೂ ಕೂಡ ಹಾಗೇನೆ, ಅವಳಿಗೂ ಹೊಟ್ಟೆ ತುಂಬ ತಿನ್ನಲಿಕ್ಕಿಲ್ಲ, ಯಾವುದೇ ಅಲಂಕಾರ ಮಾಡಿಕೊಡ್ಲಿಕ್ಕಿಲ್ಲ ಅಂತ ಹೇಳಿದರೆ ವಸ್ತ್ರಾದಿಗಳು ಮುಂತಾದವುಗಳೇನೂ ಇಲ್ಲ. ರೂಪ ಯೌವನ ಮಾಧುರ್ಯ ನಾರಿ ಶುಶ್ರೂಷತೆ ಪತಿಂ, ತಾನು ಯೌವನದಿಂದ ಕೂಡಿಕೊಂಡವಳಾಗಿದ್ದಾಳೆ, ರೂಪವತಿಯಾಗಿದ್ದಾಳೆ. ಹಾಗಿದ್ದರೂ ಕೂಡ ಯಾವುದೇ ಅಲಂಕಾರಾದಿಗಳಾಗಲಿ ಅಥವಾ ಅವಳಿಗೆ ಆ ಅನ್ನ ಮುಂತಾದವುಗಳಾಗಲಿ ಇರ್ತಾ ಇರಲಿಲ್ಲ. ಹಾಗಿದ್ದರೂ ಕೂಡ ಯಾವುದನ್ನು ತಾನು ತೋರಿಸಿಕೊಳ್ಳದೆ ತನ್ನ ಪತಿಯ ಶುಶ್ರೂಷೆಯನ್ನು ಬಹಳ ಆದರಗಳಿಂದ ತಾನು ಮಾಡ್ತಾ ಇದ್ಲಂತೆ. ಮನೆಗೆ ಯಾರೇ ಅತಿಥಿಗಳು ಬಂದರೂ ಕೂಡ ತಮ್ಮ ಬಡತನ ಅವರಿಗೆ ಗೊತ್ತಾಗದಾಗೆ ಅವರ ಆತಿಥ್ಯವನ್ನು ತಾನು ಮಾಡ್ತಾ ಇದ್ಲಂತೆ. ತಾನು ಮಾತ್ರ ಹಸಿವಿನಿಂದಲೇ ಇರ್ತಾ ಇದ್ಲಂತೆ. ತಾನು ಹಸಿವಿನಿಂದಿದ್ದು ಬಂದ ಅತಿಥಿಗಳೇನಿದ್ದಾರೆ ಅವರಿಗೆ ಯಾವತ್ತೂ ಕೂಡ ಬಡತನ ಗೊತ್ತಾಗದಾಗ ಮಾಡ್ತಾ ಇದ್ಲಂತೆ. ಇವಳು ಆದರೂ ಮುಖದಲ್ಲಿ ಬಾಡಿದವಳಾಗಿದ್ಲು. ಯಾಕೆ ಅಂತ ಹೇಳಿದರೆ ಮನೆಯಲ್ಲಿ ನಿಭಾವಣೆ ಮಾಡಲಿಕ್ಕೆ ಬೇಕಾದ ಯಾವುದೂ ವಸ್ತುಗಳಿಲ್ಲ. ನ ಭರ್ತಾರಂ ಕ್ವಚಿಚ್ಚೈವ ನಾಸ್ತ್ಯನ್ನಮಿತಿ ಭಾಷತೆ ವಿಲೋಕ್ಯ ಭಾರ್ಯಾಂ ಸುದತೀಂ ಕರ್ಷತೀಂ ಸ್ವಕಲೈವರಂ. ಗಂಡನ ಬಳಿ ಯಾವತ್ತೂ ಕೂಡ ಹೇಳಿದವಳಲ್ವಂತ, ರೀ ಮನೆಯಲ್ಲಿ ಅನ್ನ ಇಲ್ಲ, ಅಕ್ಕಿ ಇಲ್ಲ, ಈ ರೀತಿ ಹೇಳಿದವಳಲ್ವಂತ. ಮತ್ತು ತಾನು ಏನೋ ಎಲ್ಲಿಂದಲೋ ಏನೋ ಬಂದ ಅತಿಥಿಗಳಿಗೆ ತಾನು ಸತ್ಕಾರವನ್ನು ಮಾಡ್ತಾ ಇದ್ಲು. ಆ ಪತಿಯಾದರೂ ಇವಳನ್ನು ನೋಡಿದಂತೆ, ಇವಳ ಅವಸ್ಥೆಯನ್ನು ನೋಡಿದಂತೆ ಅವಳ ಮೇಲಿದ್ದಂತಹ ತುಂಬ ಪ್ರೀತಿ. ಅದಕ್ಕಾಗಿ ತನ್ನನ್ನೇ ತಾನು ನಿಂದಿಸಿಕೊಂಡಂತೆ ಆ ಬ್ರಾಹ್ಮಣ ಹೇಳ್ತಾನೆ, ಹೇ ನನ್ನ ಪ್ರಿಯ ಪತ್ನಿಯೇ, ನಾನು ಏನು ಮಾಡೋಣ? ಯಾಕೆ ಅಂತ ಹೇಳಿದರೆ ಎಲ್ಲಿ ಹೋದರೂ ಕೂಡ ನನಗೆ ದುಡ್ಡು ಸಿಗ್ತಾ ಇಲ್ಲ. ಜನರನ್ನು ಕೇಳ್ತೇನೆ, ಕೇಳಿದರೂ ಕೂಡ ಯಾರೂ ಕೊಡ್ತಾ ಇಲ್ಲ. ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ವಿನಾ ಧನೇನ ಶುಶ್ರೂಣಿ ಗೃಹ ಕಾರ್ಯಂನ ಸಿದ್ಧತಿ. ಯಾಕಂತೇಳಿದರೆ ನೀನು ಮನೆಯನ್ನು ನಿಭಾವಣೆ ಮಾಡಬೇಕು ಅಂತೇಳಿದರೆ ದುಡ್ಡು ಬೇಕಲ್ವಾ? ದುಡ್ಡೇ ಇಲ್ಲದೆ ಯಾವ ರೀತಿ ನಿಭಾವಣೆಯನ್ನು ಮಾಡುವಂಥದ್ದು ಅದು ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನನಗೆ ನೀನು ಒಪ್ಪಿಗೆ ಕೊಡು, ನಾನು ಬೇರೆ ದೇಶಕ್ಕೆ ಹೋಗ್ತೇನೆ ಅಂತ ಹೇಳ್ತಾನೆ. ಅಂದರೆ ಬೇರೆ ದೇಶ ಅಂದರೆ ಬೇರೆ ಊರಿಗೆ ಹೋಗ್ತೇನೆ. ಬೇರೆ ಊರಿಗೆ ಹೋಗಿ ಅಲ್ಲಿ ನಾನು ಕೇಳ್ತೇನೆ, 10 ಜನರ ಹತ್ರ ಕೇಳ್ತೇನೆ. ಅಲ್ಲಿ ಆದರೂ ಕೊಟ್ಟಾರು ನನಗೆ, ಇಲ್ಲಿ ಅಂತೂ ಯಾರು ಕೊಡುವವರಿಲ್ಲ. ಅಲ್ಲಿ ಆದರೂ ಕೊಟ್ಟಾರು. ಅಥವಾ ಉದ್ಯಮೇನ ವಿನಾ ಸಿದ್ಧಿ ಕರ್ಮಣಂ ನೋಪಲಭ್ಯತೆ ತಸ್ಮಾತ್ ಬುಧಾ ಪ್ರಶಂಸಂತಿ ಸರ್ವಥೈವ ಶುಭೋದ್ಯಮಂ. ಮತ್ತು ಏನಾದರೂ ಕೆಲಸ ಮಾಡಬೇಕು, ಕೆಲಸ ಮಾಡಿದರೆ ಯಾರಾದರೂ ಏನಾದರೂ ಕೊಟ್ಟಾರು. ಅದಕ್ಕೋಸ್ಕರ ನಾನು ಪರ ಊರಿಗೆ ಹೋಗಿ ಬೇರೆ ಊರಿಗೆ ಹೋಗಿ ಅಲ್ಲೇನಾದರೂ ಒಂದು ಉದ್ಯಮವನ್ನು ಮಾಡ್ತೇನೆ, ಒಳ್ಳೆ ಕೆಲಸವನ್ನು ಮಾಡ್ತೇನೆ, ಅದರಿಂದಾಗಿ ನಾನು ದುಡ್ಡು ಸಂಪಾದನೆ ಮಾಡಲಿಕ್ಕಾಗತ್ತೆ ಅಂತ ತನ್ನ ಪತ್ನಿಗೆ ಹೇಳಿದಾಗ ಅವಳು ಕಣ್ಣೀರು ಹಾಕ್ತಾಳಂತೆ. ಕಣ್ಣೀರು ಹಾಕಿ ಕೈ ಜೋಡಿಸಿ ಹೇಳ್ತಾಳೆ, ನೋಡಿ ನನಗೆ ನಿಮ್ಮಷ್ಟು ಗೊತ್ತಿಲ್ಲ. ತ್ವತ್ವೋ ನಾಸ್ತಿ ಸುವಿಜ್ಞಾತ ತ್ವಯಾ ಜ್ಞಪ್ತ ಬ್ರವೀಮ್ಯಹಂ. ನನಗೆ ನಿಮ್ಮಷ್ಟು ಗೊತ್ತಿಲ್ಲ. ಹಾಗಿದ್ದರೂ ಕೂಡ ನೀವು ಒಪ್ಪಿಗೆ ಕೊಟ್ರಿ ಅಂತ ಹೇಳಿದ್ರೆ ಕೆಲವು ಮಾತನ್ನು ಹೇಳ್ತೇನೆ ನಾನು ಅಂತ ಹೇಳಿದರೆ ಪತಿವ್ರತೆಯಾಗಿ ತಾನು ಪತಿಯ ಬಳಿ ಅಷ್ಟು ವಿನಯದಿಂದ ನಡ್ಕೊಳ್ತಾ ಹೇಳ್ತಾಳೆ, ಹಿತೈಷಿಣ ನರ ಬ್ರೂಯು ಶಶ್ವತ್ ಆಪದ್ಗತ ಅಪಿ ಪೂರ್ವದತ್ತಂ ಹಿ ಲಭತೆ ಯತ್ರ ಕುತ್ರ ಮಹೀತಳೆ. ತಿಳಿದವರೇನಿದ್ದಾರೆ ಹಿತೈಷಿಗಳು, ತಿಳಿದವರು ಹೇಳ್ತಾರೆ, ನಾವು ಯಾವತ್ತೂ ಕೂಡ ಎಷ್ಟೇ ಕಷ್ಟ ಬರಲಿ ಏನೇ ಆಗಲಿ
ಎಲ್ಲಿಯೂ ಕೂಡ ನಾವು ಏನು ಪಡಿತೇವೆ ಅಂತ ಹೇಳಿದರೆ ಹಿಂದೆ ಏನು ಕೊಟ್ಟಿದ್ದೇವೋ ಅದನ್ನೇ ನಾವು ಪಡೆಯುವಂಥದ್ದು. ಹಿಂದೆ ನಾವು ದಾನ ಮಾಡಿದರೆ ಇಲ್ಲಿ ಸಿಗ್ತದಷ್ಟೇ. ಹಿಂದೆ ನಾವು ದಾನ ಧರ್ಮಾದಿಗಳನ್ನು ಮಾಡದೇ ಇದ್ದರೆ, ಈಗ ಮೇರು ಪರ್ವತದ ಮೇಲೆ ಹೋಗಿ ನಿಂತರೂ ಕೂಡ ಏನೂ ಸಿಗುವುದಿಲ್ಲ. ವಿನಾದಾನಂ ನ ಲಭ್ಯೇತ. ಮೇರೋ ಕನಕ ಪರ್ವತೆ, ಬಂಗಾರದ ಪರ್ವತ ಮೇರು, ಅದರ ಮೇಲೆ ಹೋಗಿ ನಿಂತರೂ ಕೂಡ ಇವನಿಗೇನು ಸಿಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ಇವನು ದಾನ ಮಾಡಿಲ್ಲ. ಅದಕ್ಕೋಸ್ಕರ ಪೂರ್ವದತ್ತ ಹಿ ಯಾವಿದ್ಯಾ ಪೂರ್ವದತ್ತಂ ಹಿ ಯದ್ಧನಂ ಪೂರ್ವದತ್ತ ಹಿ ಯಾ ಭೂಮಿ ಯಹ ಜನ್ಮನ ಲಭ್ಯತೆ. ಹಿಂದಿನ ಜನ್ಮದಲ್ಲಿ 4 ಜನರಿಗೆ ನಾನು ಹೇಳಿಕೊಟ್ಟಿದ್ದೆ ಅಂತಾದರೆ, ವಿದ್ಯೆಯನ್ನು ಹೇಳಿದ್ದೆ ಅಂತಾದರೆ, ಈ ಜನ್ಮದಲ್ಲಿ ನನಗೆ ವಿದ್ಯೆ ಸಿಗತ್ತೆ. ಹಿಂದಿನ ಜನ್ಮದಲ್ಲಿ ನಾನು ಧನ ಧಾನ್ಯಾದಿಗಳನ್ನು ದಾನ ಮಾಡಿದ್ದೆ ಅಂತ ಹೇಳಿದ್ರೆ, ಈ ಜನ್ಮದಲ್ಲಿ ನನಗೆ ಧನ ಧಾನ್ಯಾದಿಗಳು ದೊರಕ್ತದೆ. ಅದೇ ರೀತಿ ಹಿಂದಿನ ಜನ್ಮದಲ್ಲಿ ಯಾರಿಗಾದರೂ ಭೂಮಿ ದಾನ ಮಾಡಿದ್ದೆ ಅಂತ ಹೇಳಿದರೆ, ಈ ಜನ್ಮದಲ್ಲಿ ನನಗೆ ಒಂದು ಭೂಮಿ ಸಿಗ್ತದೆ, ಅಂದರೆ ಒಂದು ಜಾಗ ಸಿಗತ್ತೆ, ಸ್ವಂತ ಜಾಗ ಮಾಡ್ಕೊಳ್ಳಿಕ್ಕಾಗತ್ತೆ. ಯದ್ಧಾತ್ರ ಲಿಖಿತಂ ಪಾಹಲೆ ತತ್ರೈವ ಹಿ ಲಭ್ಯತೆ ವಿನಾದತ್ತೇನ ಹಿ ಕ್ವಾಪಿ ಲಭ್ಯತೆ ನೈವ ಕಿಂಚನ. ಆ ಬ್ರಹ್ಮದೇವರು ನಮ್ಮ ಹಣೆಯಲ್ಲಿ ಏನು ಬರೆದಿದ್ದಾರೋ ಅದೇ ಆಗುವಂಥದ್ದು. ಅಂದರೆ ನಮ್ಮ ಹಣೆ ಬರಹದಲ್ಲಿ ಆಗಿದೆಯೋ ಹಾಗೆ ಆಗ್ತದೆ. ನಾವು ಕೊಡದೇ ಇದ್ದರೆ ನಮಗೆ ಯಾವತ್ತೂ ಸಿಗೋಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹಣೆ ಬರಹದಲ್ಲಿ ಬರೆಯುವುದೇ ಇಲ್ಲ, ಯಾಕಂದರೆ ಇವನು ಕೊಟ್ಟಿಲ್ಲ. ಅದಕ್ಕೆ ಪೂರ್ವಜನ್ಮನಿ ವಿಪ್ರೇಂದ್ರ ನಮಯ ನತ್ವಯ ಕ್ವಚಿತ್ ಸತ್ಪಾತ್ರಾಣ ಕರೆ ದತ್ತಂ ಸ್ವಲ್ಪಂ ಭೂರ್ಯಾಪಿ ಸದ್ಧನಂ ಇಹ ದೇಶೇ ಪರೇವಾಪಿ ದತ್ತಂ ಸರ್ವತ್ರ ಲಭ್ಯತೆ ಅನ್ನ ಮಾತ್ರಂತು ವಿಶ್ವೇಶೋ ವಿನಾ ದತ್ತಂ ನ ಯಚ್ಛತಿ. ನಾನಾಗಲಿ ನೀನಾಗಲಿ ಹಿಂದಿನ ಜನ್ಮದಲ್ಲಿ ಏನೂ ಕೊಟ್ಟಿಲ್ಲ ಅಂತ ಕಾಣಿಸ್ತದೆ, ದಾನ ಧರ್ಮಾದಿಗಳನ್ನು ಮಾಡಿಲ್ಲ ಅಂತ ಕಾಣಿಸ್ತದೆ. ಅದಕ್ಕೋಸ್ಕರ ಇಲ್ಲಿ ನಮಗೆ ಏನೂ ಸಿಗ್ತಾ ಇಲ್ಲ. ಯಾವತ್ತೂ ಅಷ್ಟೇ, ಇಲ್ಲಿ ಆಗಲಿ ಮರಣಾನಂತರವಾಗಲಿ ನಾವು ಏನು ಪಡಿತೇವೆ ಅದನ್ನು ನಾವು ಕೊಟ್ಟದ್ದೇ. ದೇವರು ಕೂಡ ಅಷ್ಟೇ, ನಾವು ಕೊಡದೇ ಇದ್ದರೆ ಕೊಡುವುದಿಲ್ಲ, ನಾವು ಕೊಟ್ಟರೆ ಮಾತ್ರ ಕೊಡ್ತಾನಷ್ಟೇ. ತಸ್ಮಾತ್ ಅತ್ರೇವ ಭೋ ವಿಪ್ರಾ ಸ್ಥಾತವ್ಯಂ ಭವತಾಮಯ. ಅದಕ್ಕೋಸ್ಕರ ನಾನು ನಿಮ್ಮ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ, ನೀವು ಎಲ್ಲಿಗೂ ಹೋಗೋದು ಬೇಡ, ಇಲ್ಲೇ ಇಡಿ. ಯಾಕೆ ಅಂತ ಹೇಳಿದರೆ, ನೀವು ಎಲ್ಲಿಗೆ ಹೋದರೂ ಕೂಡ ನಮ್ಮ ಹಣೆ ಬರಹದಲ್ಲಿ ಇಲ್ಲದೇ ಇದ್ದರೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹಣೆ ಬರಹದಲ್ಲಿದೆ ಅಂತ ಹೇಳಿದರೆ ಇಲ್ಲಿಯೇ ಸಿಗಬಹುದು. ಅದಕ್ಕೋಸ್ಕರ ನೀವು ಹೋಗಬೇಡಿ. ಮತ್ತೇನೆಂದರೆ, ನಿಮ್ಮನ್ನು ಬಿಟ್ಟು ನನಗೂ ಕೂಡ ಇರಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಯಾವತ್ತೂ ಪತ್ನಿಗೆ ಪತಿಯೇ ಮುಖ್ಯ ಆಶ್ರಯ. ಪತಿ ಇಲ್ಲ ಅಂತ ಹೇಳಿದರೆ, ಗಂಡನಿಲ್ಲ ಅಂತ ಹೇಳಿದರೆ ಯಾರೂ ಕೂಡ ಗೌರವವನ್ನು ಕೊಡುವುದಿಲ್ಲ. ಕಡೆಗೆ ಅವರು ಇವರೆನ್ನೇನು, ತಂದೆ ತಾಯಿ ಅಣ್ಣ ತಮ್ಮ ಅತ್ತೆ ಮಾವ ಎಲ್ಲರೂ ಕೂಡ ನ ಸತ್ಕುರುವಂತಿ ಕೇಪಿ ಸ್ತ್ರೀಂ ಸ್ವಜನಾಶ್ಚ ಪರೇ ಕುತಃ. ಈ ರೀತಿ ನಮ್ಮವರೇ ನಮಗೆ ಆದರವನ್ನು ಮಾಡುವುದಿಲ್ಲ, ಇನ್ನು ಮೂರನೇವರು ಯಾವ ರೀತಿ ಮಾಡ್ಯಾರು? ಅದಕ್ಕೋಸ್ಕರ ನೀವು ಇಲ್ಲೇ ಇರಿ ಅಂತ ಅವಳು ತಾನು ಪ್ರಾರ್ಥನೆ ಮಾಡಿಕೊಡ್ಲು ಗಂಡನ ಬಳಿ. ಶ್ರುತ್ವ ತಸ್ಯಾಸ್ತು ವಚನಂ ಸ್ಥಿತಸ್ತತ್ರ ವಿಚಕ್ಷಣ. ಆ ಬ್ರಾಹ್ಮಣನಾದರೂ ಅಲ್ಲೇ ಉಳ್ಕೊಂಡಂತೆ. ಇಷ್ಟಾಗಬೇಕಾದ್ರೆ ಅಲ್ಲೊಂದು ವಿಶೇಷ ಘಟಿಸಿತು. ಏನಂದರೆ ಕೌಂಡಿನ್ಯ ಮುನಿಗಳು ಅಲ್ಲಿಗೆ ಬಂದರಂತೆ, ಇವ್ರ ಮನೆಗೆ ಬಂದರಂತೆ. ಅವರು ಬಂದದ್ದನ್ನು ನೋಡಿ ಇವರಿಬ್ಬರು ಕೂಡ ಎದ್ದು ನಿಂತರು, ನಮಸ್ಕಾರವನ್ನು ಮಾಡಿದರು. ಸ್ವಾಮಿ, ನಮ್ಮ ಜನ್ಮ ಧನ್ಯ ಆಯ್ತು, ಇವತ್ತು ಸಫಲ ಆಯಿತು ಅಂತ ಹೇಳಿ ಕೂತ್ಕೊಳ್ಳಿಕ್ಕೆ ಆಸನವನ್ನು ಕೊಟ್ಟರು, ಕೈಕಾಲು ತೊಳಿಲಿಕ್ಕೆ ನೀರು ಕೊಟ್ಟರು, ಮನೆಯಲ್ಲಿ ಏನಿತ್ತೋ ಅದನ್ನೇ ಮಾಡಿ ಅವರಿಗೆ ಭೋಜನವನ್ನು ಹಾಕಿದರು. ಭೋಜನವನ್ನು ಹಾಕಿ ತಮ್ಮ ದಾರಿದ್ರ್ಯದ ಕಥೆಯನ್ನು ಅವರು ಮುಂದೆ ಹೇಳಿಕೊಂಡ್ರು. ಸ್ವಾಮಿ, ನಾವೀ ರೀತಿ ದರಿದ್ರರಾಗಿದ್ದೇವೆ, ಇದರಿಂದ ನಮಗೆ ಹೇಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಉಂಟು? ಅದಕ್ಕೆ ಅವಳು ವಿಶೇಷವಾಗಿ ಆ ಪತಿವ್ರತೆ ಹೇಳ್ತಾಳೆ, ನಮ್ಮ ಯಜಮಾನರು ಬೇರೆ ಊರಿಗೆ ಹೋಗ್ತೇನೆ ಅಂತ ಹೇಳಿದರು, ಹಾಗಿದ್ದರೂ ನಾನೇ ಬೇಡ ಅಂತ ಹೇಳಿ ಕೂರಿಸಿದ್ದೇನೆ. ನಾದತ್ತಂ ಲಭ್ಯತೆ ಕಿಂಚಿದಿತ್ಯುಕ್ತ್ವಾ ಸ ನಿವಾರಿತಃ ದಾರಿದ್ರ್ಯಂ ತತ್ಪ್ರಸಾದಾನ್ಮೇ ಶೀಘ್ರಂ ನಶ್ಯತ್ಯ ಸಂಶಯಂ ಕೇನೋಪಾಯೇನ ವಿಪ್ರೇಂದ್ರ ದಾರಿದ್ರ್ಯಂ ನಶ್ಯತಿ ಧ್ರುವಂ. ಸ್ವಾಮಿ, ನಿಮ್ಮ ಬಳಿ ಕೇಳ್ತಾ ಇದ್ದೇನೆ, ನಾವು ಹೋದ ಜನ್ಮದಲ್ಲಿ ಏನೂ ಕೊಟ್ಟಿಲ್ಲ, ಏನು ಮಾಡಿಲ್ಲ ಅಂತ ಕಾಣಿಸ್ತದೆ. ಅದಕ್ಕಾಗಿ ಈ ಜನ್ಮದಲ್ಲಿ ನಮಗೆ ಇಂಥ ದಾರಿದ್ರ್ಯ ಬಂದಿದೆ, ಬಡತನ ಬಂದಿದೆ. ನಿಮ್ಮ ಬಳಿ ಪ್ರಾರ್ಥನೆ ಏನೆಂದರೆ, ಈ ರೀತಿ ನಾವು ಕೊಡದೇ ಇದ್ದರೂ ಕೂಡ ಈ ಜನ್ಮದಲ್ಲಿ ನಮ್ಮ ಈ ದಾರಿದ್ರ್ಯ ಬಡತನ ಪರಿಹಾರ ಆಗಬೇಕು, ನಮಗೆ ಜೀವನ ನಿರ್ವಹಣೆಗೆ ಬೇಕಾದಷ್ಟಾದರೂ ದೊರಕುವಂತಾಗಬೇಕು. ಅದು ಹೇಗೆ ಸಾಧ್ಯ? ಅದಕ್ಕೆ ನೀವು ತಿಳಿಸ್ಬೇಕು ಅಂತ ಹೇಳಿದಾಗ, ಏನಾದರೂ ಅದಕ್ಕೆ ವ್ರತ ಇದ್ದರೆ
ಅಥವಾ ತಪಸ್ಸಿದ್ರೆ ನಮಗೆ ತಿಳಿಸಬೇಕು ಅಂತ ಸುಶೀಲಾಯ ಸುಭಾಷಿತಂ, ಒಳ್ಳೆ ಶೀಲವತಿಯಾದ ಅವಳ ಚೆನ್ನಾಗಿ ಮಾತಾಡಿದ್ದನ್ನು ಕೇಳಿದಂತಹ ಕೌಂಡಿನ್ಯ ಋಷಿಗಳು ತಾವು ಹೇಳ್ತಾರೆ, ಪ್ರೋವಾಚ ಪ್ರವರಂ ಚಿತ್ತೇ ವಿಚಾರ್ಯ ವ್ರತಮುತ್ತಮಂ ಸರ್ವಪಾಪೋಘಶಮನಂ ದುಃಖ ದಾರಿದ್ರ್ಯನಾಶನಂ. ಆಗ ಋಷಿಗಳು ಹೇಳ್ತಾರೆ, ಯೋಚನೆಯನ್ನು ಮಾಡಿ ಮನಸ್ಸಿನಲ್ಲಿ ನೋಡು, ನಮ್ಮ ಸಮಸ್ತ ಪಾಪಗಳನ್ನು ಪರಿಹರಿಸುವಂಥದ್ದು, ದುಃಖ ದಾರಿದ್ರ್ಯ ಇವುಗಳನ್ನೆಲ್ಲ ನಾಶ ಮಾಡುವಂಥದ್ದು ಯಾವುದು ಅಂದರೆ ಪರಮ ಅಂತ ಹೆಸರುಳ್ಳಂತಹ ಏಕಾದಶಿ. ಯಾವುದು? ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇದೆ. ಮಲಿಂಲುಚೇತು ಯಾ ಕೃಷ್ಣ ಭುಕ್ತಿ ಮುಕ್ತಿ ಫಲಪ್ರದ. ಅದು ಇಲ್ಲಿಯೂ ಕೂಡ ನಮಗೆ ಬೇಕಾದದ್ದನ್ನು ಕೊಡುತ್ತದೆ, ನಂತರವೂ ಕೂಡ ಮುಕ್ತಿಯನ್ನು ತಂದುಕೊಡುತ್ತದೆ. ಇಂತಹ ಏಕಾದಶಿಯನ್ನು ಹಿಂದೆ ಹೇಳಿದಂತೆಯೇ, ಅಂದರೆ ನಾವು ಆ ಶುಕ್ಲ ಪಕ್ಷದ ಅಧಿಕ ಮಾಸದ ಏಕಾದಶಿ ಯಾವ ರೀತಿ ನೋಡಿದ್ವು ಅದೇ ರೀತಿ ವಿಶೇಷವಾಗಿ ಆಚರಣೆಯನ್ನು ಮಾಡಿ ಪುರುಷೋತ್ತಮ ರೂಪಿಯಾದ ಭಗವಂತನನ್ನು ಪೂಜಿಸಿ ಏಕಾದಶಿಯ ಉಪವಾಸದ ಮೂಲಕ ಮಾಡ್ತಾ, ನಂತರ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡ್ತಾ ತಾನು ಭಗವಂತನ ಸಂಕೀರ್ತನೆಯನ್ನು, ನೃತ್ಯವನ್ನು, ಭಗವಂತನ ಕಥೆಯನ್ನು ಕೇಳ್ತಾ ಈ ವ್ರತವನ್ನು ಯಾರು ಮಾಡ್ತಾರೆ ಅವರು ಧನಧಾನ್ಯ ಯುತೋ ಭವೇತ್. ಈ ಲೋಕದಲ್ಲಿ ಅವನಿಗೆ ಏನು ಬಯಸ್ತಾನೆ ಅದನ್ನು ಪಡಿತಾನೆ, ಅಂದರೆ ಧನಧಾನ್ಯದಿಂದ ಕೂಡಿಕೊಂಡವನಾಗ್ತಾನೆ. ವಾಸ್ತವಿಕವಾಗಿ ಹಿಂದೆ ಕುಬೇರ ಈ ವ್ರತವನ್ನು ಮಾಡಿದ್ದಂತೆ ಅಂತ ಹೇಳಿದರೆ, ಈ ಅಧಿಕ ಮಾಸದ ಏಕಾದಶಿ ಏನಿದೆ ಅದನ್ನು ತಾನು ಆಚರಣೆ ಮಾಡಿದ್ದನಂತೆ. ತದಾ ಹೃಷ್ಟೇನ ರುದ್ರೇಣ ಧನಾನ ಮಧಿಪಕೃತಃ. ಆಗ ಶಿವನಿಗೆ ಬಹಳ ಸಂತೋಷ ಆಯ್ತಂತೆ. ಈ ಅಧಿಕ ಮಾಸದ ಏಕಾದಶಿಯನ್ನು ಆಚರಣೆ ಮಾಡಿದ್ರಿಂದ ಶಿವ ಬಹಳ ಸಂತುಷ್ಟನಾದಂತೆ. ಅವನೇನು ಮಾಡಿದ ಅಂದರೆ ಆ ಕುಬೇರನಿಗೆ ಧನಾಧಿಪನನ್ನಾಗಿ ಮಾಡಿದ್ದಂತೆ, ಅಂದರೆ ಸಕಲ ಧನಗಳ ದುಡ್ಡಿನ ಒಡೆಯನನ್ನಾಗಿ ಅವನನ್ನು ಮಾಡಿದ್ದಂತೆ. ಅಂದರೆ ಇದರಿಂದ ನಮಗೆ ಗೊತ್ತಾಗುವಂಥದ್ದೇನು ಅಂತ ಹೇಳಿದರೆ, ಏಕಾದಶಿ ಉಪವಾಸದಿಂದ ಶಿವನೂ ಕೂಡ ಸಂತೋಷ ಪಡ್ತಾನೆ. ಯಾಕಂದರೆ ಅನೇಕ ಮಂದಿಗೆ ಒಂದು ಭ್ರಮೆ ಇದೆ, ವಿಷ್ಣುವಿಗೆ ಮಾತ್ರ ಸಂಬಂಧಪಟ್ಟದ್ದು ಏಕಾದಶಿ, ಅದಕ್ಕೆ ಏಕಾದಶಿ ಮಾಡಿದರೆ ವಿಷ್ಣುವಿಗೆ ಮಾತ್ರ ಖುಷಿಯಾಗುತ್ತದೆ ಹೊರತು ಉಳಿದವರಿಗೆ ಅಲ್ಲ ಅಂತ. ಹಾಗಲ್ಲ, ಏಕಾದಶಿ ವ್ರತವನ್ನು ಮಾಡುವುದರಿಂದಾಗಿ ವಿಷ್ಣುವಿನಿಂದ ಸಹಿತವಾದ ಎಲ್ಲ ದೇವತೆಗಳು ಸಂತೋಷವನ್ನು ಪಡ್ತಾರೆ. ಅದಕ್ಕೆ ಉದಾಹರಣೆಯಾಗಿಲ್ಲಿರುವುದೇ ಶಿವನು ತಾನು ಕುಬೇರನಿಗೆ ಧನದ ಒಡೆಯನನ್ನಾಗಿ ಮಾಡಿದ. ಹಿಂದೆ ಹರಿಶ್ಚಂದ್ರ ರಾಜ ತಾನು ಸರ್ವ ಸಂಪತ್ತನ್ನು, ರಾಜ್ಯವನ್ನು ಕಳ್ಕೊಂಡಿದ್ದ ವಿಶ್ವಾಮಿತ್ರರ ಒಂದು ಶಾಪದಿಂದ. ಅದೇ ಈ ಏಕಾದಶಿಯನ್ನು ಆಚರಣೆ ಮಾಡಿದ್ರಿಂದಾಗಿ ಹರಿಶ್ಚಂದ್ರೇಣ ಚ ಕೃತಂ ಪುರ ಕ್ರೀತಸುತೇನ ವೈ ಪುನಃ ಪ್ರಾಪ್ತ ಪ್ರಿಯಾತೇನ ರಾಜ್ಯಂ ನಿಹತ ಕಂಟಕಂ. ಆಮೇಲೆ ಅವನ ಪತ್ನಿ, ರಾಜ್ಯ ಎಲ್ಲವೂ ಅವನಿಗೆ ದೊರಕುವಂತಾಯಿತು. ತಸ್ಮಾತ್ ಕುರು ವಿಶಾಲಾಕ್ಷಿ ವ್ರತಮೇತ ಸುಶೋಭನಂ. ಅದಕ್ಕೋಸ್ಕರ ಈ ಏಕಾದಶಿಯನ್ನು ನೀನು ವಿಧಿಯುಕ್ತವಾಗಿ ಮಾಡಿ, ಅಂದರೆ ಶಾಸ್ತ್ರದಲ್ಲಿ ಹೇಳಿದೆಯೋ ಹಾಗೆ ಮಾಡಿ ಜಾಗರಣೆಯನ್ನು ಮಾಡುವುದರಿಂದಾಗಿ ಭಗವಂತ ಸಂತುಷ್ಟನಾಗ್ತಾನೆ ಅಂತ ಹೇಳಿ, ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂತಹ ಕಥೆ. ಅಂದರೆ ಅಲ್ಲಿ ಈ ಏಕಾದಶಿಯನ್ನು ಪರಮ ಏಕಾದಶಿ ಅಂತ ಕರೆದಿದೆ. ಪದ್ಮಪುರಾಣದಲ್ಲಿ ಈ ಏಕಾದಶಿಗೆ ಸಂಬಂಧಪಟ್ಟ ಹಾಗೆ ಬರ್ತದೆ. ಅಲ್ಲಿ ಕಮಲಾ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿಯನ್ನು ಕಮಲಾ ಏಕಾದಶಿ ಅಂತ. ಯಾಕೆ ಕಮಲಾ ಏಕಾದಶಿ ಅಂತ ಕರೀತಾರೆ ಅಂತ ಹೇಳಿದ್ರೆ, ವಿಶೇಷವಾಗಿ ಕಮಲಾ ಅಂದರೆ ಲಕ್ಷ್ಮಿ, ಆ ಲಕ್ಷ್ಮಿಯ ಅನುಗ್ರಹವನ್ನು ತಂದುಕೊಡುವಂತಹ ಏಕಾದಶಿ ಇದು ಅಂತ ಪದ್ಮಪುರಾಣ ತಾನು ತಿಳಿಸ್ಕೊಂಡು ಹೋಗ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು ಕೂಡ ಹೇಳ್ತದೆ ಪದ್ಮಪುರಾಣ. ಅವಂತಿ ನಗರದಲ್ಲಿ ಶಿವಶರ್ಮ ಎಂಬಂತಹ ಒಬ್ಬ ಬ್ರಾಹ್ಮಣ ಇದ್ದ, ಬ್ರಾಹ್ಮಣ ಶ್ರೇಷ್ಠ. ಅವನಿಗೆ 5 ಮಕ್ಕಳು. 5 ಮಕ್ಕಳಲ್ಲಿ ಕಡೆಯವನು ಜಯಶರ್ಮ ಅಂತ. ಅವನು ತುಂಬ ಕೆಟ್ಟವನಾಗಿದ್ದಂತೆ, ಒಂದೇ ಒಂದು ಒಳ್ಳೆ ಗುಣ ಇಲ್ಲ. ಅದಕ್ಕೋಸ್ಕರ ಅಪ್ಪ ಅವನನ್ನು ಮನೆಯಿಂದ ಹೊರಗೆ ಹಾಕಿದ್ರಂತೆ. ಶಿವಶರ್ಮ ಇವನಾದರೂ ತಾನು ಒಬ್ಬಂಟಿಕನಾಗಿ ಅಲ್ಲಿ ಇಲ್ಲಿ ತಿರುಗುತ್ತಾ, ಹಸಿವು ಬಾಯಾರಿಕೆಯಿಂದ ತುತ್ತಾದವನಾಗಿ, ದೀನ ಮುಖವುಳ್ಳವನಾಗಿ ತಾನು ಅಲ್ಲಲ್ಲಿ ತಿರುಗುತ್ತಾ ಕಡೆಗೆ ತ್ರಿವೇಣಿ ಸಂಗಮ ಪ್ರಯಾಗಕ್ಕೆ ಬಂದಂತೆ. ಆ ಪ್ರಯಾಗದಲ್ಲಿ ಮುನಿಗಳ ಆಶ್ರಮ, ಆ ಮುನಿಗಳ ಆಶ್ರಮದಲ್ಲಿ ತಾನು ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಮುನಿಗಳ ಆಶ್ರಮದಲ್ಲಿ ಬಂದು ಕೂತ. ಅವರು ಹರಿಮಿತ್ರ ಮುನಿ ಅಂತ, ಆ ಹರಿಮಿತ್ರ ಮುನಿಯ ಆಶ್ರಮಕ್ಕೆ ಬಂದ ಇವನು ಜಯಶರ್ಮ. ಅಲ್ಲಿ ಕೂತಾಗ ಈ ಅಧಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಏನಿದೆ ಅದರ ಮಹತ್ವವನ್ನು ಹೇಳ್ತಾ ಇದ್ದಾರಂತೆ.
ಅದನ್ನು ಅವನು ಕೇಳಿದ್ನಂತೆ. ಕೇಳಿ ಆ ಜಯಶರ್ಮ ತಾನು ಭಕ್ತಿಯಿಂದ ಕೂಡ್ಕೊಂಡವನಾಗಿ ಆ ಎಲ್ಲ ಮುನಿಗಳಿಂದ ಸಹಿತನಾಗಿ ಈ ಏಕಾದಶಿಯನ್ನು ಆಚರಣೆ ಮಾಡಿದ್ನಂತೆ. ರಾತ್ರಿ ಜಾಗರಣೆಯನ್ನು ಅವರೊಟ್ಟಿಗೆ ಸೇರಿಕೊಂಡು ಮಾಡಿದ್ನಂತೆ. ಹೀಗೆ ಜಾಗರಣೆಯನ್ನು ಮಾಡಿ ಮುಗಿಸ್ಬೇಕಾದ್ರೆ ಲಕ್ಷ್ಮಿ ಸಾಕ್ಷಾತ್ತಾಗಿ ಅವನಿಗೆ ಅನುಗ್ರಹವನ್ನು ಮಾಡಲಿಕ್ಕೆ ಪ್ರತ್ಯಕ್ಷಳಾಗಿದ್ಲಂತೆ. ಇಲ್ಲೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ಪುರಾಣಗಳಿಂಥ ಕಥೆಯನ್ನು ಹೇಳುತ್ತದೆ. ಆದರೆ ಕೇವಲ ಒಂದು ಏಕಾದಶಿಯನ್ನು ಹೀಗೆ ಮಾಡಿದ ಕೂಡಲೇ ಲಕ್ಷ್ಮಿ ಯಾರಿಗೂ ಪ್ರತ್ಯಕ್ಷರಾಗೋಲ್ಲ. ಹಾಗಾಗೋದಾದರೆ ನಮಗೂ ಕೂಡ ಆಗಬೇಕಾದೀತು. ಅದರೇನೆಂದರೆ, ಲಕ್ಷ್ಮೀ ರೀತಿ ಪ್ರತ್ಯಕ್ಷಳಾಗಬೇಕು ಅಂತ ಹೇಳಿದ್ರೆ ಅವನು ಅನೇಕ ಜನ್ಮಗಳಲ್ಲಿ ಬಹಳಷ್ಟು ಪುಣ್ಯ ಮಾಡಿದ. ಆದರೆ ಯಾವುದೋ ಒಂದು ಪಾಪ ಅವನಿಗೆ ಆ ಪುಣ್ಯಗಳ ಫಲವನ್ನು ಕೊಡಲಿಕ್ಕೆ ಅಡ್ಡಿಯಾಗಿ ಕೂತಿದೆ. ಆ ಅಡ್ಡಿ ಏನಿದೆ ಅದರ ನಿವಾರಣೆ ಈ ಏಕಾದಶಿಯಿಂದ ಆಗ್ತಾಯಿದೆ. ಅವನು ಏಕಾದಶಿಯನ್ನು ಮಾಡಿ ಜಾಗರಣೆಯನ್ನು ಮಾಡ್ತಾ ಇರುವುದರಿಂದಾಗಿ ಅವನು ಆ ಲಕ್ಷ್ಮಿಯನ್ನು ಕಂಡು ಆಶ್ಚರ್ಯಚಕಿತನಾದಂತೆ. ಕೇಳ್ತಾನೆ, ಕಾತ್ವಂ ಕಸ್ಯಾಸಿರಂಭರು, ನೀನು ಯಾರಮ್ಮ, ಯಾಕೋಸ್ಕರ ಬಂದಿದೆಯಾ ಅಂತ ಹೇಳಿ ತಾನು ಹೇಳಿದಾಗ ಅವಳು ಹೇಳ್ತಾಳೆ, ನೋಡು, ನಿನ್ನ ಬಗ್ಗೆ ನಾನು ಪ್ರಸನ್ನಳಾಗಿ ನಿನಗೆ ಕಾಣಿಸಿಕೊಳ್ತಾ ಇದ್ದೇನೆ. ವೈಕುಂಠದಿಂದ ನಾನಿಲ್ಲಿ ಬಂದಿದ್ದೇನೆ. ಆ ಭಗವಂತನಾದ ನಾರಾಯಣನೇ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಯಾಕಂತ ಹೇಳಿದರೆ, ಈ ಅಧಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನೀನೇನು ಮಾಡಿದೆಯಾ ಅದರ ಪ್ರಭಾವದಿಂದಾಗಿ ನಾನು ನಿನ್ನ ವಶಳಾಗಿದ್ದೇನೆ, ಅಂದರೆ ನಿನಗೆ ಅನುಗ್ರಹ ಮಾಡುವವಳಾಗಿದ್ದೇನೆ. ಇನ್ನು ಯಾವತ್ತೂ ನಿನ್ನ ವಂಶದಲ್ಲಿ ನಾನು ನೆಲೆಸಿರ್ತೇನೆ ಅಂತ ಹೇಳಿ ತಾನು ಆಶೀರ್ವಾದವನ್ನು ಮಾಡ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಆ ಜಯಶರ್ಮ, ನೀನು ನನ್ನ ಬಗ್ಗೆ ಪ್ರಸನ್ನಳಾಗಿದೆಯಾ ಅಂದರೆ ನನಗಿನ್ನೂ ಹೆಚ್ಚು ಇದರ ಬಗ್ಗೆ ತಿಳಿಸಿಕೊಡು, ಈ ಏಕಾದಶಿಯ ಬಗ್ಗೆ, ಭಗವಂತನ ಬಗ್ಗೆ ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾಳೆ, ಮಾಸಾನಾಂ ಪರಮೋ ಮಾಸಃ ಪಕ್ಷಿಣಾಂ ಗರುಡೋ ಯಥಾ ನದೀನಾಂ ಚ ಯಥಾ ಗಂಗಾ ತಿಥೀನಾಂ ದ್ವಾದಶಿ ತಿಥಿ. ಮಾಸಗಳ ಪೈಕಿ ನಾವು ಪುಣ್ಯ ಸಂಪಾದನೆಯನ್ನು ಮಾಡಲಿಕ್ಕೆ, ವ್ರತಾಚರಣೆ ಮುಂತಾದವುಗಳನ್ನು ಮಾಡಲಿಕ್ಕೆ ಶ್ರೇಷ್ಠವಾದ ಮಾಸ ಅಂದರೆ ಅಧಿಕ ಮಾಸ ಅಂತ. ಯಾವುದೇ ಮಂಗಳ ಕಾರ್ಯಗಳಿಗೆ ಇದು ಉಚಿತವಾದದ್ದಲ್ಲ. ಆದರೆ ಭಗವಂತನ ಆರಾಧನೆ, ವ್ರತ, ಉಪವಾಸ ಮುಂತಾದವುಗಳ ಮಾಡಲಿಕ್ಕೆ ಇದು ಶ್ರೇಷ್ಠವಾಗಿರುವ ಮಾಸ. ಯಾಕಂದರೆ ಪಕ್ಷಿಗಳಲ್ಲಿ ಗರುಡ ಶ್ರೇಷ್ಠ, ನದಿಯಲ್ಲಿ ಗಂಗಾ ಶ್ರೇಷ್ಠ, ತಿಥಿಗಳಲ್ಲಿ ಏಕಾದಶಿ ಶ್ರೇಷ್ಠ. ಯಾವ ಏಕಾದಶಿ ಅಂತ ಹೇಳಿದರೆ ದಶಮಿ ತಾಕದೇ ಇರುವಂತಹ ಏಕಾದಶಿ, ಅದಕ್ಕೆ ದ್ವಾದಶಿ ತಿಥಿ ಅಂತ ಹೇಳ್ತಾರೆ. ಅಂತ ಹೇಳಿದರೆ ದ್ವಾದಶಿ ತಿಥಿ ಅಂತ ಹೇಳುವ ಮೂಲಕ ಶುದ್ಧವಾದ ಏಕಾದಶಿ ಅದು. ಅಂದರೆ ದಶಮಿ ದ್ವಾದಶಿಯಿಂದ ತಾಕಿಕೊಂಡಿದ್ದರೂ ಏಕಾದಶಿ ಆಗ್ಬೋದು, ಆದರೆ ದಶಮಿ ಮಾತ್ರ ತಾಕಬಾರದು ಏಕಾದಶಿಗೆ. ಅಂತಹ ಏಕಾದಶಿ ಶ್ರೇಷ್ಠವಾಗಿರುವಂಥದ್ದು. ಅದೇ ದೇವತೆಗಳ ಪೈಕಿ, ದೇವರ ಪೈಕಿ ನಾರಾಯಣ ಶ್ರೇಷ್ಠನಾಗಿರುವಂಥವನು. ಅದಕ್ಕೆ ಅದ್ಯಾಪಿ ನಿರ್ಜರಾ ಸರ್ವೇ ಭಾರತೆ ಜನ್ಮಲಿಪ್ಸವಃ ತಮರ್ಚಯಂತಿ ವಿಧಿನಾ ನಾರಾಯಣಮನಾಮಯಂ ಯೇ ಯಜಂತಿ ಸದಾ ಭಕ್ತಿಯ ದೇವಂ ನಾರಾಯಣಂ ಪ್ರಭುಂ ತಾನರ್ಚಯಂತಿ ಸತತಂ ಬ್ರಹ್ಮಾದ್ಯ ದೇವತಾಗಣ. ಇವತ್ತಿಗೂ ಕೂಡ ದೇವತೆಗಳು ತಾವು ಒಂದೊಮ್ಮೆ ಭೂಮಿಯಲ್ಲಿ ಹುಟ್ಟಿ ಬರುವುದಿದ್ದರೆ ನಾವು ಭಾರತ ದೇಶದಲ್ಲಿ ಹುಟ್ಟಿ ಬರುವಂತಾಗಲಿ ಅಂತ ತಾವು ಪ್ರಾರ್ಥನೆ ಮಾಡಿಕೊಳ್ತಾರಂತೆ. ನಾರಾಯಣನನ್ನು ನಾನಾ ವಿಧದಿಂದ ಅರ್ಚನೆ ಮಾಡ್ತಾರಂತೆ ಆ ದೇವತೆಗಳು. ಯಾಕೆ ಅಂತ ಹೇಳಿದರೆ, ನಾವು ಭಾರತ ದೇಶದಲ್ಲಿ ಬಂದು ಅಂದರೆ ನಾರಾಯಣನನ್ನು ಆರಾಧನೆ ಮಾಡಲಿಕ್ಕಾಗತ್ತೆ. ಯಾಕಂದರೆ ಇಲ್ಲಿ ಅಂತಹ ವೈಷ್ಣವರು ಇದ್ದಾರೆ. ಆ ಕಾರಣದಿಂದ ಅದಕ್ಕೋಸ್ಕರವೇ ಲಕ್ಷ್ಮಿ ಹೇಳ್ತಾಳೆ, ಯಾರು ಭಕ್ತಿಯಿಂದ ಆ ಸರ್ವೋತ್ತಮನಾದ ನಾರಾಯಣನನ್ನು, ಎಲ್ಲರ ಒಡೆಯನಾದ ನಾರಾಯಣನನ್ನು ಇಲ್ಲಿ ಅರ್ಚನೆಯನ್ನು ಮಾಡ್ತಾರೆ, ಆರಾಧನೆಯನ್ನು ಮಾಡ್ತಾರೆ, ಅವರನ್ನು ಸ್ವರ್ಗಲೋಕದಲ್ಲಿ ಬ್ರಹ್ಮಾದಿ ದೇವತೆಗಳೂ ಕೂಡ ಗೌರವಿಸ್ತಾರೆ. ಅವರನ್ನು, ನಾರಾಯಣನನ್ನು ಆರಾಧಿಸುವವರನ್ನು. ಯೇ ಪಿನಾಮ ಪರಾ ಯೇ ಚ ಹರಿಕೀರ್ತನ ತತ್ಪರಾ ಹರಿಪೂಜಾ ಪರಾ ಯೇ ಚ ತೇ ಕೃತಾರ್ಥ ಕಲೋ ಈಗೇ. ಕಲಿಯುಗದಲ್ಲಿ ಹುಟ್ಟಿ ಬಂದು ಯಾರು ತಮ್ಮ ಜನ್ಮವನ್ನು ಸಾರ್ಥಕವನ್ನಾಗಿ ಮಾಡಿಕೊಂಡ್ರು ಅಂದರೆ ಯಾರು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಅಂದರೆ ಆ ಭಗವಂತನ ನಾಮ ಕೃಷ್ಣ, ಗೋವಿಂದ, ನಾರಾಯಣ ಅಂತ ಏನೇನಿದೆ ಅದರ ಸ್ಮರಣೆ ಎಂದರೆ ಅದರ ಮಹಿಮೆಯನ್ನು ಚಿಂತನೆ ಮಾಡ್ತಾ ಇರುವುದು, ಅದರ ಅರ್ಥವನ್ನು ಚಿಂತನೆ ಮಾಡ್ತಾ ಇರುವುದು. ಯಾರು ಆ ಭಗವಂತನನ್ನು ಬಾಯಿ ತುಂಬ ಹೊಗಳುತ್ತಾ ಇರ್ತಾರೆ, ನಾರಾಯಣನನ್ನು, ನಾರಾಯಣನ ಆರಾಧನೆಯನ್ನು, ಪೂಜೆಯನ್ನು ಯಾರು ಮಾಡ್ತಾ ಇರ್ತಾರೆ,
ಅವರ ಜನ್ಮವೇ ಸಾರ್ಥಕವಾಗಿರುವಂಥದ್ದು ಅಂತ ತಿಳಿಸ್ಕೊಂಡು ಹೋಗಿ ಅಂತಹ ಭಗವಂತನಿಗೆ ಸಂಬಂಧಪಟ್ಟ ಏಕಾದಶಿ, ಆ ಏಕಾದಶಿಯನ್ನು ಮಾಡಬೇಕು. ಅದಕ್ಕಾಗಿ ಅವತ್ತು ಬೆಳಗ್ಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಏಕಾದಶ್ಯಾಂ ನಿರಾಹಾರ ಸ್ಥಿತ್ವಾ ಅಹಂ ಅಪರೇಹನಿ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ. ಹೀಗೆ ಆ ಭಗವಂತನ ಬಳಿ ಪ್ರಾರ್ಥನೆ ಮಾಡಿಕೊಳ್ಬೇಕಾದದ್ದು. ಸ್ವಾಮಿ, ಇವತ್ತು ಏಕಾದಶಿ ಎಂದು ಆಹಾರ ಸ್ವೀಕಾರ ಮಾಡೋದಿಲ್ಲ, ಹಾಗೇ ಇರ್ತೇನೆ. ಮಾರನೇ ದಿನ ಬೆಳಗ್ಗೆ ಆಹಾರವನ್ನು ಸ್ವೀಕಾರ ಮಾಡ್ತೇನೆ. ಸ್ವಾಮಿ, ನಿನ್ನನ್ನೇ ಶರಣು ಹೊಂದಿದ್ದೇನೆ, ಆಶ್ರಯಿಸಿದ್ದೇನೆ, ನನ್ನನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಂತೆ. ಆಮೇಲೆ ಏಕಾದಶಿಯನ್ನು ಉಪವಾಸ ಮಾಡಿ ದ್ವಾದಶಿಯ ದಿನ ಬೆಳಗ್ಗೆ ತಾನು ಭಗವಂತನಿಗೆ ಅಭಿಷೇಕ ಮುಂತಾದವುಗಳನ್ನು ಮಾಡಿ, ಏಕಾದಶಿ ದಿನವೂ ಸಾಧ್ಯವಾದರೆ ಪಂಚಾಮೃತ ಮುಂತಾದವುಗಳನ್ನೆಲ್ಲ ಮಾಡಬಹುದು ದೇವರಿಗೆ. ದ್ವಾದಶಿ ದಿನ ಬೆಳಗ್ಗೆ ಹಾಲಿನಿಂದ ಭಗವಂತನಿಗೆ ಅಭಿಷೇಕ ಮಾಡುವುದು ವಿಶೇಷ ಅಂತ ಪದ್ಮಪುರಾಣ ಹೇಳುತ್ತದೆ. ದ್ವಾದಶ್ಯಾಂಚ ಪಯಸ್ನಾನಾತ್ ಹರೇ ಸಾರೂಪ್ಯಮಶ್ನುತೆ. ಭಗವಂತನ ಲೋಕವನ್ನು ಸೇರ್ತಾನೆ ದ್ವಾದಶಿಯ ದಿನ ಶುದ್ಧ ಹಾಲಿನ ಅಭಿಷೇಕವನ್ನು ದೇವರಿಗೆ ಮಾಡುವುದರಿಂದ ಅಂತ. ಆಮೇಲೆ ಈ ವ್ರತವನ್ನು ದ್ವಾದಶಿಯನ್ನು ಮಾಡಿ ಅವತ್ತು ಸಾಧ್ಯವಾದರೆ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಿ ದಾನಾದಿಗಳನ್ನೆಲ್ಲ ಕೊಟ್ಟು ಆಮೇಲೆ ತಾನು ಆಹಾರವನ್ನು ಸ್ವೀಕಾರ ಮಾಡಿ ಆಮೇಲೆ ಈ ಎಲ್ಲ ದ್ವಾದಶಿ ವ್ರತವನ್ನು ಭಗವಂತನಿಗೆ ಪುರುಷೋತ್ತಮ ರೂಪಿಯಾದ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಮತ್ತು ಆ ದ್ವಾದಶಿ ಪೂರ್ಣ ಆದಮೇಲೆ ಅಜ್ಞಾನತಿಮಿರಾಂಧಸ್ಯ ವ್ರತೇನಾನೇನ ಕೇಶವ ಪ್ರಸೀದ ಸುಮುಖೋ ಭೂತ್ವ ಜ್ಞಾನದೃಷ್ಟಿ ಪ್ರದೋಭವ. ದೇವರೇ, ನಾನು ಅಜ್ಞಾನದ ಕತ್ತಲೆಯಲ್ಲಿ ಕುರುಡಾಗಿರುವಂಥವನು. ಅಂತಹ ನನ್ನನ್ನು ಹೇ ಕೇಶವನೇ, ಅಂದರೆ ಬ್ರಹ್ಮರುದ್ರಾದಿಗಳನ್ನು ನಿಯಂತ್ರಣ ಮಾಡುವವನೇ, ನಿನ್ನನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ. ನಾನು ಮಾಡಿದ ಈ ವ್ರತದಿಂದ ನೀನು ಪ್ರಸನ್ನನಾಗು, ನನ್ನನ್ನು ಮುಗುಳು ನೆಗೆಯಿಂದ ಹರಿಸುವವನಾಗು, ನನಗೆ ಜ್ಞಾನದ ಕಣ್ಣನ್ನು ಕೊಡು, ಈ ಕತ್ತಲೆಯ ಆ ಕುರುಡತನವನ್ನು ತೆಗೆದು ನನಗೆ ಜ್ಞಾನದ ದೃಷ್ಟಿಯನ್ನು ಕೊಡು ಸ್ವಾಮಿ ಅಂತ ಆ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಂತ ಹೀಗೆ ಹೇಳಿ ಈ ವ್ರತವನ್ನು ಸಮಾಪ್ತಿ ಮಾಡಬೇಕು ಅಂತ ಈ ಕಮಲಾ ಏಕಾದಶಿ, ಅದೇ ಅಧಿಕ ಮಾಸದ ಏಕಾದಶಿ, ಅದರ ವ್ರತವನ್ನು ಪದ್ಮಪುರಾಣದಲ್ಲಿ ಇದನ್ನು ಕೃಷ್ಣನೇ ಧರ್ಮರಾಜನಿಗೆ ತಿಳಿಸ್ಕೊಂಡು ಹೋಗ್ತಾನೆ. ಇಂತಹ ಏಕಾದಶಿ ನಾವು ಮೊದಲೇ ನೋಡಿದಾಗೆ ಜೂನ್ 11ನೇ ತಾರೀಕು ಗುರುವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 10ನೇ ತಾರೀಕು ಬುಧವಾರದಂದು ದಶಮಿಯ ಆಚರಣೆ, 11 ಗುರುವಾರ ಪರಮ ಅಥವಾ ಕಮಲ ಏಕಾದಶಿ ಆಚರಣೆ, 12ನೇ ತಾರೀಕು ಶುಕ್ರವಾರ. ಅವತ್ತು ದ್ವಾದಶಿ. ಅವತ್ತು ಬೆಳಗ್ಗೆ 6 ಗಂಟೆಯ ಒಳಗೆ ಸ್ನಾನಾದಿಗಳನ್ನು ಮುಗಿಸಿ ನಂತರ 6 ಗಂಟೆಯ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು. ಮಾಡಿ ಈ ಏಕಾದಶಿಯನ್ನು ಪುರುಷೋತ್ತಮ ರೂಪಿಯಾದ ಭಗವಂತ, ಪುರುಷೋತ್ತಮ ಅಂತ ಹೇಳಿದರೆ ತಾನು ಮೇಲಿನ ಬಲಗೈಯಲ್ಲಿ ಪದ್ಮವನ್ನು, ಮೇಲಿನ ಎಡಗೈಯಲ್ಲಿ ಶಂಖವನ್ನು, ಕೆಳಗಿನ ಎಡಗೈಯಲ್ಲಿ ನಾನು ಗದೆಯನ್ನು, ಅದೇ ರೀತಿ ಕೆಳಗಿನ ಬಲಗೈಯಲ್ಲಿ ಚಕ್ರವನ್ನು, ಹೀಗೆ ಹಿಡಿದಿರುವಂತಹ ಆ ಭಗವಂತನ ರೂಪವನ್ನು ಪುರುಷೋತ್ತಮ ರೂಪ ಅಂತ ಕರೀತಾರೆ. ಅಂತಹ ಪುರುಷೋತ್ತಮನಿಗೆ ಅರ್ಪಣೆಯನ್ನು ಮಾಡುವ ಮೂಲಕ ನಾವು ಸಾರ್ಥಕವನ್ನಾಗಿ ಮಾಡಿಕೊಳ್ಬಹುದು. ಪ್ರತಿ ಬಾರಿ ನೋಡುವಂತೆ ಈ ಬಾರಿಯೂ ಕೂಡ ಜಿತಂತೆ ಸ್ತೋತ್ರ, ಅದರಲ್ಲಿ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಅಹಂಕಾರಾರ್ಥಕಾಮೇಶು ಪ್ರೀತಿರದ್ಯೇವ ನಶ್ಯತು ತ್ವಾಂ ಪ್ರಪನ್ನಸ್ಯ ಮೇ ಸೈವ ವರ್ಧತಾಂ ಶ್ರೀಮತಿ ತ್ವಯಿ. ಹೋದ ಸಲ ಇದನ್ನು ನೋಡಿದ್ದು ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಅದರಲ್ಲಿ ಸ್ವಾಮಿ, ನನ್ನಲ್ಲಿ ಅಹಂಕಾರ, ದುಡ್ಡು, ಆಸೆ ಇವುಗಳಲ್ಲಿರುವ ಪ್ರೀತಿ ಏನಿದೆ ಅದು ಹೊರಟೋಗಲಿ, ಅಂದರೆ ದುಡ್ಡಿನ ಆಸೆ, ಅದೇ ರೀತಿ ಅದು ಬೇಕು ಇದು ಬೇಕು ಎನ್ನುವ ಆಸೆ, ಮತ್ತು ಒಳಗೆ ಅಹಂಕಾರ ಕೂತಿದೆ, ನಾನು ನಾನು ನಾನೇ ನಂದು ಅಂತ, ಅದರಲ್ಲಿ ಆಸಕ್ತಿ, ಯಾಕಂದರೆ ಅದನ್ನು ಬಿಡ್ಲಿಕ್ಕೆ ತಯಾರಿಲ್ಲ. ಇದೆಲ್ಲ ಹೊರಟೋಗಲಿ, ನಿನ್ನನ್ನು ಶರಣು ಹೊಂದಿದ್ದೇನೆ ಸ್ವಾಮಿ. ಅದಕ್ಕೋಸ್ಕರ ಶ್ರೀಮತಿತ್ವಯಿ ವರ್ಧತಾಂ ಸೈವ, ನನಗೆ ಒಳ್ಳೆ ಬುದ್ಧಿ ಹೆಚ್ಚಾಗಲಿ. ಎಲ್ಲಿ ಯಾವುದು ಒಳ್ಳೆ ಬುದ್ಧಿ ಅಂದರೆ ನಿನ್ನಲ್ಲಿ ನಿಲ್ಲುವಂಥದ್ದು, ನಿನ್ನಲ್ಲಿ ಭಕ್ತಿ ಮಾಡುವಂತಹ ಒಳ್ಳೆ ಬುದ್ಧಿ ನನ್ನೊಳಗೆ ಹೆಚ್ಚಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಕ್ವಾಹಮತ್ಯಂತ ದುರ್ಬುದ್ಧಿ ಕ್ವನು ಚಾತ್ಮಹಿತೇ ಕ್ಷಣಂ ಯದ್ಧಿತಂ ಮಮ ದೇವೇಶ ತದಾ ಜ್ಞಾಪಯ ಮಾಧವ. ತುಂಬ ಒಳ್ಳೆಯ ಮಾತು. ಭಗವಂತನೇ ಬಳಿ ಪ್ರಾರ್ಥನೆ ಮಾಡಿಕೊಳ್ಳೋದು, ಸ್ವಾಮಿ
ನಿನ್ನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ, ಸ್ತೋತ್ರ ಮಾಡ್ತಾ ಇದ್ದೇನೆ, ಎಲ್ಲ ಮಾಡ್ತಾ ಇದ್ದೇನೆ. ಆದರೆ ನಾನು ಎಲ್ಲಿದ್ದೇನೆ? ನಾನು ಎಂಥವನು? ಕ್ವಾಹಂ ಅತ್ಯಂತ ದುರ್ಬುದ್ಧಿ. ನಾನು ಎಂಥವನು? ಯಾಕಂದರೆ ದುರ್ಬುದ್ಧಿ ಅಲ್ಲ, ಅತ್ಯಂತ ದುರ್ಬುದ್ಧಿ ಅಂತೇಳಿದರೆ ಬುದ್ಧಿ ಚೆನ್ನಾಗಿಲ್ಲ, ಬುದ್ಧಿಯೆಲ್ಲ ಹಾಳಾಗೋಗಿದೆ. ಅಂದರೆ ಬುದ್ಧಿ ಅಂತೇಳಿದರೆ ಎಲ್ಲಿ ಜ್ಞಾನ ಹೋಗಿ ಕೂತ್ಕೊಳ್ತದೋ ಅದು ಬುದ್ಧಿ. ಈ ದೇಹದಲ್ಲಿ ಜ್ಞಾನ ಹೋಗಿ ನಾವು ಏನೂ ಒಳ್ಳೆಯದನ್ನು ಕೇಳ್ತೇವೆ ಅಥವಾ ಯಾವುದೇ ಒಂದನ್ನು ಕೇಳ್ತೇವೆ, ಅದು ಹೋಗಿ ಒಳಗೆ ಸ್ಟಾಕ್ ಆಗುವುದೆಲ್ಲಿ ಅಂತ ಹೇಳಿದರೆ ಬುದ್ಧಿಯಲ್ಲಿ. ಅದರಲ್ಲಿ ಒಳ್ಳೆಯ ವಿಷಯಗಳು ಕೂತಿದ್ರೆ ಅದು ಒಳ್ಳೆಯ ಬುದ್ಧಿ, ಕೆಟ್ಟ ವಿಷಯಗಳು ಕೂತಿದ್ರೆ ಕೆಟ್ಟ ಬುದ್ಧಿ. ನನ್ನಲ್ಲಿರುವುದೆಲ್ಲ ಕೆಟ್ಟ ಬುದ್ಧಿಯೇ ಅಂತೇಳಿದರೆ ಯಾವುದನ್ನು ನನ್ನ ಕೆಟ್ಟ ಕಡೆಗೆ ಕರ್ಕೊಂಡು ಹೋಗ್ತದೆ ಅಂಥದ್ದೇ ಒಳಗಿರುವುದು. ಅದಕ್ಕೋಸ್ಕರ ಆ ಬುದ್ಧಿಯಿಂದಾಗಿಯೇ ನಾನು ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಎಲ್ಲವೂ ಕೆಟ್ಟದ್ದೇ ಆಗಿರ್ತದೆ, ಒಳ್ಳೆಯದಾಗಿರುವುದಿಲ್ಲ. ಹೀಗೆ ಕೆಟ್ಟ ಬುದ್ಧಿ ಉಳ್ಳವನು, ಅದು ಬರೀ ಕೆಟ್ಟ ಬುದ್ಧಿ ಅಲ್ಲ, ಅತ್ಯಂತ ದುರ್ಬುದ್ಧಿ ಅಂತ ಹೇಳ್ತಾರೆ. ಅಂಥೇಳಿದರೆ ಬಹಳ ಕೆಟ್ಟ ಬುದ್ಧಿ ಉಳ್ಳವನು ನಾನು. ಅಂದರೆ ಕೆಟ್ಟ ಬುದ್ಧಿಯಲ್ಲಿ ಕೂಡ ಕೇವಲ ಕೆಟ್ಟ ಬುದ್ಧಿ, ಅತ್ಯಂತ ಕೆಟ್ಟ ಬುದ್ಧಿ ಅಂಥೇಳಿದರೆ, ಕೇವಲ ಕೆಟ್ಟ ಬುದ್ಧಿ ಅಂತೇಳಿದರೆ ಏನು, ಇಲ್ಲಿ ಈ ವಿಷಯ ಪದಾರ್ಥಗಳು ಅದನ್ನು ನೋಡ್ತಾನೆ, ಇದನ್ನು ಕೇಳ್ತಾನೆ, ಈ ರೀತಿ ಕೇಳಿ ನೋಡಿ ಏನು ಈ ರೀತಿ ಸಹವಾಸದಿಂದಾಗಿ ಬರುವಂಥವುಗಳು, ಅದು ಒಂದು ರೀತಿ ಕೆಟ್ಟ ಬುದ್ಧಿ. ಇನ್ನು ಅತ್ಯಂತ ದುರ್ಬುದ್ಧಿ ಅಂತೇಳಿದರೆ ಅದೇನು ಅಂತೇಳಿದರೆ ಯಾವತ್ತೂ ಇನ್ನೊಬ್ಬರ ಮೇಲೆ ನಾವು ಕೆಟ್ಟದ್ದನ್ನು ಎಣಿಸುವಂಥದ್ದು ಅಂತೇಳಿದರೆ ಒಳಗೆ ಸಂಪೂರ್ಣ ನೆಗೆಟಿವೇ ತುಂಬಿಕೊಂಡಿರುವಂಥದ್ದು. ಅಂತಹ ದುರ್ಬುದ್ಧಿ ಉಳ್ಳವನು ನಾನು. ಎಲ್ಲಿ ನಾನು ಅಂದರೆ ಈ ರೀತಿ ಬುದ್ಧಿಯನ್ನು ಕೆಡಿಸಿಕೊಂಡಿರುವಂತಹ ಹಾಳಾಗಿರುವ ನಾನೆಲ್ಲಿ? ಕೊನುಚ ಆತ್ಮಹಿತೇಕ್ಷಣಂ. ಅಂತಹ ನನ್ನಂಥವನಿಗೆ ನನ್ನ ಏಳಿಗೆಯ ಬಗ್ಗೆ ಯೋಚನೆ ಮಾಡಲಿಕ್ಕಾದರೂ ಎಲ್ಲಿದೆ ಪುರುಸೊತ್ತು? ಅಥವಾ ಯೋಚನೆ ಮಾಡಲಿಕ್ಕಾದರೂ ನನ್ನೊಳಗೆ ಎಲ್ಲಿದೆ ಬುದ್ಧಿ? ಆತ್ಮಹಿತೇಕ್ಷಣಂ, ನನ್ನ ಹಿತವನ್ನು ಒಳಗಿನಿಂದ ಎಲ್ಲಿ ನೋಡಲಿಕ್ಕಾಗತ್ತೆ? ಯಾಕಂದರೆ ನನ್ನ ಹಿತವನ್ನು ನಾನು ಬಯಸಬೇಕು ಅಂತಲಾದರೂ ಸ್ವಲ್ಪ ಒಳಗೆ ಬುದ್ಧಿ ಬೇಕು ತಾನೆ, ಬುದ್ಧಿ ಚೆನ್ನಾಗಿರ್ಬೇಕು ತಾನೆ. ಅಯ್ಯೋ ನಾನು ಉದ್ಧಾರ ಆಗಬೇಕಪ್ಪ, ನಾನು ಚೆನ್ನಾಗಾಗಬೇಕು, ಆ ರೀತಿ ಒಂದು ಯೋಚನೆ ಆದರೂ ಬರಬೇಕಲ್ವಾ? ಇಲ್ಲ, ನನ್ನೊಳಗೆ ಅದು ಕೂಡ ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ಅಷ್ಟು ದುರ್ಬುದ್ಧಿಯವನಾಗಿದ್ದೇನೆ. ಯದ್ಧಿತಮ್ಮ ದೇಶವೇಶ, ಹೇ ಮಾಧವನೇ, ಮಾಧವನೇ ಅಂತ ಆ ಕರಿತಾ ಇರುವುದು ಬಹಳ ಮುಖ್ಯವಾದದ್ದು. ಯಾಕಂದರೆ ಅವನು ಮಾಯಾಪತಿ. ಮಾಯಾ ಅಂತ ಹೇಳಿದರೆ ಅವಳೇ ನಮ್ಮನ್ನು ಇಲ್ಲಿ ಬಂಧಿಸ್ತಾ ಇರುವುದು, ಮಾಯಾದೇವಿ ನಮ್ಮನ್ನು ಈ ಸಂಸಾರದಲ್ಲಿ ನಾನಾ ವಿಧವಾದ ಗುಣಗಳಲ್ಲಿ ಬಂಧಿಸ್ತಾ ಇರುವವಳೆ, ಸಾತ್ವಿಕ ರಾಜಸ ತಾಮಸ ಗುಣಗಳಲ್ಲಿ. ಅದರಲ್ಲಿ ಸಿಲುಕಿ ನಾನು ನಲುಕುತ್ತಾ ಇದ್ದೇನೆ. ಅದಕ್ಕೋಸ್ಕರ ಇಲ್ಲಿ ಹೀಗೆಲ್ಲ ನಾನಾ ವಿಧವಾದಂತಹ ಬುದ್ಧಿ ದುರ್ಬುದ್ಧಿಗಳನ್ನು ಹೊಂದಿದವನಾಗಿದ್ದೇನೆ. ಸ್ವಾಮಿ, ನೀನು ಅವಳ ಒಡೆಯ, ನೀನು ಮನಸ್ಸು ಮಾಡಿದೆ ಅಂತೇಳಿದರೆ ಆ ಬಂಧನದಿಂದ ನನ್ನನ್ನು ಬಿಡಿಸ್ಬೋದು, ಆ ದುರ್ಬುದ್ಧಿಯನ್ನು ನಾಶಗೊಳಿಸ್ಬೋದು. ಅದಕ್ಕೋಸ್ಕರ ನಿನ್ನ ಬಳಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಸಕಲ ದೇವತೆಗಳ ದೇವನೇ, ನನ್ನನ್ನು ಆಜ್ಞಾಪನೆ ಮಾಡು, ಅಂದರೆ ನನಗೆ ನೀನು ಆದೇಶ ಮಾಡು. ನನಗೆ ಯಾವುದು ಹಿತವಾದದ್ದು, ಅಂದರೆ ನಾನು ಯಾವುದು ಒಳ್ಳೆಯದು, ಯಾವ ಮಾರ್ಗದಲ್ಲಿ ಹೋದರೆ ನಾನು ಉದ್ಧಾರ ಆಗ್ತೇನೋ, ನನ್ನ ಹಿತವನ್ನು ಕಾಪಾಡಿಕೊಳ್ತೇನೋ ಅಂಥ ಮಾರ್ಗವನ್ನು ನನಗೆ ನೀನು ಆದೇಶ ಮಾಡು. ಗುರುಗಳ ಮೂಲಕ, ಹಿರಿಯರ ಮೂಲಕ ಆದೇಶ ಮಾಡು, ಅದನ್ನು ನಾನು ಪಾಲಿಸುವಂತೆ ಮಾಡು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಸೋಹಂ ತೇ ದೇವದೇವೇಶ ನಾರ್ಚನಾದೋಸ್ತುತೋ ನಚ ಸಾಮರ್ಥ್ಯವಾನ್ ಕೃಪಾ ಮಾತ್ರ ಮನೋವೃತ್ತಿ ಪ್ರಸೀದಮೇ. ಹೇ ದೇವದೇವೇಶ, ಎಲ್ಲ ದೇವತೆಗಳಿಗೆ ಒಡೆಯನಾದಂತಹ ಸರ್ವೋತ್ತಮನಾದ ಭಗವಂತನೇ, ನಿಜವಾಗಿಯೂ ಕೂಡ ಇಂಥ ದುರ್ಬುದ್ಧಿ ಉಳ್ಳವನು. ಉದ್ಧಾರ ಆಗಬೇಕು, ನಾನು ಉದ್ಧಾರ ಆಗಬೇಕು ಅಂತ ಭಯಕ್ಕೆ ಒಳೆಯಿಂದ ಇಲ್ಲದೇ ಇರುವಂಥವನು. ಅಂದರೆ ಹೊರಗಿನಿಂದಿದೆ, ಒಳಗಿನಿಂದ ಮೂಡಿ ಬರ್ತಾ ಇಲ್ಲ. ಅಂತಹ ನಾನು ನಿನ್ನ ಸ್ತುತಿಯನ್ನು ಮಾಡಲಿಕ್ಕಾಗಲಿ, ನಿನ್ನ ಆರಾಧನೆಯನ್ನು ಮಾಡಲಿಕ್ಕಾಗಲಿ ನಾನು ಸಾಮರ್ಥ್ಯವಾನ್, ನನಗೆ ಸಾಮರ್ಥ್ಯ ಇಲ್ಲ, ನನಗೆ ತಾಕತ್ತಿಲ್ಲ. ಯಾಕೆ ಅಂತೇಳಿದರೆ ನಿನ್ನನ್ನು ಸ್ತೋತ್ರ ಮಾಡಬೇಕು ಅಂತಾದರೂ ಕೂಡ ತಿಳ್ಕೊಂಡಿರ್ಬೇಕಲ್ವ. ತಿಳಿಯದೆ ಮಾಡಿದ್ದೆ ಯಾವತ್ತೂ ಸ್ತೋತ್ರ ಆಗೋದಿಲ್ಲ. ಸ್ತೋತ್ರ ಅಂದರೆ ಹೊಗಳಿಕೆ. ಯಾವತ್ತಾರು ಎದುರಿನಲ್ಲಿರುವವರನ್ನು ಹೊಗಳಬೇಕು ಅಂತೇಳಿದರೆ ಅವ್ರ ಬಗ್ಗೆ ತಿಳ್ಕೊಂಡಿರ್ಬೇಕಲ್ವ. ತಿಳಿದುಕೊಳ್ಳದೆ ನಾವು ಅವರನ್ನು ಹೊಗಳಲಿಕ್ಕೆ ಹೋದು ಅಂತೇಳಿದರೆ ಅದು ಆಭಾಸ ಆಗ್ತದೆ, ಅದು ಅಪಹಾಸ್ಯ ಆಗ್ತದೆ. ಯಾಕಂದರೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ, ಏನೋ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರಲ್ವ ಇವರು ಅಂತ. ಹಾಗೆ ನಾವು ಭಗವಂತನನ್ನು ಹೊಗಳುತ್ತೇವೆ ಅಂತೇಳಿದರೆ ಭಗವಂತನ ಬಗ್ಗೆ ತಿಳ್ಕೊಂಡಿರ್ಬೇಕಲ್ವ. ನಾನು ಏನನ್ನೂ ತಿಳಿಯದವನು ಸ್ವಾಮಿ,
ಅದಕ್ಕಾಗಿ ನಿನ್ನ ಸ್ತೋತ್ರ ಮಾಡಲಿಕ್ಕಾಗಲಿ, ಇನ್ನು ನಿನ್ನನ್ನು ಆರಾಧನೆ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ, ಭಗವಂತನ ಪೂಜೆ ಮಾಡಲಿಕ್ಕೆ ಬೇಕಾದದ್ದು ಭಕ್ತಿ. ಭಕ್ತಿಯೂ ಕೂಡ ಇಲ್ಲ. ಆ ಭಕ್ತಿ ಇಲ್ಲದೆ ಮಾಡಿದ್ದೆಲ್ಲವೂ ಆಡಂಬರವಾಗ್ತದೆ, ಅದು ಬೂಟಾಟಿಕೆ ಆಗ್ತದೆ. ಆ ರೀತಿ ನಾನು ಬೂಟಾಟಿಕೆಯಿಂದ ಕೂಡ ಪೂಜೆ ಮಾಡಿದಾಗ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಸ್ವಾಮಿ, ನನ್ನ ಬಗ್ಗೆ ನೀನು ಪ್ರಸನ್ನನಾಗಬೇಕು. ನೀನಾದರೂ ಎಂಥವನು ಅಂತೇಳಿದರೆ ಕೃಪಾ ಮಾತ್ರ ಮನೋವೃತ್ತಿ. ನಿನ್ನ ಮನಸ್ಸು, ದೇವರ ಮನಸ್ಸು ಅದು ಯಾವ ರೀತಿ ಇದೆ ಅಂತೇಳಿದರೆ ಅದರಲ್ಲಿರುವುದು ಬರೀ ಕೃಪೆ ಮಾತ್ರ ಅಂತೆ, ಕರುಣೆ ಮಾತ್ರ ಅಂತೆ. ಅದಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು, ಸ್ವಾಮಿ ನಿನ್ನೊಳಗೆ ಬರೀ ಕೃಪೆ ಅಂತ ಮಾತ್ರ ಇದೆ. ನಿನ್ನ ಮನಸ್ಸು ಅಯ್ಯೋ ಪಾಪ ಇವನನ್ನು ಉದ್ಧಾರ ಮಾಡಬೇಕಪ್ಪ ಅಂತ. ಆ ರೀತಿ ನಿನ್ನ ಆ ಕೃಪೆಯಿಂದ ನನ್ನನ್ನು ಉದ್ಧಾರ ಮಾಡು. ನಿನ್ನ ಮನಸ್ಸಂಥದ್ದು, ಅದರಿಂದ ಮಾತ್ರ ನೀನು ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ ಹೊರತು ನಾನು ನಿನ್ನ ಆರಾಧನೆ ಮಾಡಲಿಕ್ಕಾಗಲಿ, ಸ್ತೋತ್ರ ಮಾಡಲಿಕ್ಕಾಗಲಿ ಯಾವುದಕ್ಕೂ ಸಮರ್ಥನಾದವನಲ್ಲ ಅಂತ ನಾವು ನಮ್ಮಲ್ಲಿರುವಂತಹ ದೋಷವನ್ನು ದೇವರ ಮುಂದೆ ತೋಡಿಕೊಳ್ಳುವಂಥದ್ದು. ಅದನ್ನು ಈ ಪುಂಡರೀಕಾಕ್ಷ ಸ್ತೋತ್ರ ಬಹಳ ಸುಂದರವಾಗಿ ಮಾಡ್ತಾ ಇದೆ. ಅಂದರೆ ವಾಸ್ತವಿಕವಾಗಿ ನಮ್ಮ ಒಳಗೆ ಇರುವಂತಹ ಅಹಂಕಾರವನ್ನು, ದುರ್ಬುದ್ಧಿಯನ್ನು ಕಳೆದುಕೊಳ್ಳಲಿಕ್ಕೆ ಬಹಳ ಮುಖ್ಯವಾಗಿರುವಂತಹ ಈ ಸ್ತೋತ್ರ. ಅದನ್ನು ನಾವು ಚಿಂತನೆಯನ್ನು ಮಾಡ್ತಾ ಈ ಏಕಾದಶಿಯನ್ನು ಸಾರ್ಥಕವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.